ಜೂನ್ನಿಂದ ಶುರುವಾದ ಪ್ರಕರಣ ಇದು. ಜೂನ್ 8ಕ್ಕೆ ರೇಣುಕಾಸ್ವಾಮಿ ಕಿಡ್ನಾಪ್ ಆಗತ್ತೆ. ಪಟ್ಟಣಗೆರೆ ಶೆಡ್ ಕರ್ಕೊಂಡು ಬರ್ತಾರೆ, ಚಿತ್ರದುರ್ಗದಿಂದ ಹಲ್ಲೆ ನಡೆಸ್ತಾರೆ. ಜೂನ್ 9ನೇ ತಾರೀಕು ರೇಣುಕಾಸ್ವಾಮಿಯ ಶವ ಪತ್ತೆ ಆಗುತ್ತೆ ರಾಜಕಾಲುವೆಯ. ತೀರಾ ಹೀನಾಯ ಸ್ಥಿತಿಯಲ್ಲಿರುತ್ತೆ ಶವ ಸಿಕ್ಕ ಮಾರನೇ ದಿನ 4 ಜನ ಬಂದು ಸರೆಂಡರ್ ಆಗ್ತಾರೆ. ನಾವೇ ಕೊಲೆ ಮಾಡಿದ್ದು ಅಂತ ಡೌಟ್ ಬರುತ್ತೆ ಪೊಲೀಸರಿಗೆ. ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದಾಗ ಹೊರ ಬಂದಂತ ಹೆಸರು ಪೊಲೀಸರಿಗೆ ಶಾಕ್ ಆಗುತ್ತೆ. ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರು ಬರುತ್ತೆ. ತಕ್ಷಣವೇ ಪೊಲೀಸರು ಆಕ್ಟಿವ್ ಆಗ್ತಾರೆ. ಒಂದೇ ಒಂದು ಸಣ್ಣ ಸುಳಿವು ಹೊರಗಡೆ ಬಾರದ ಹಾಗೆ ನೋಡ್ಕೋತಾರೆ. ನೇರವಾಗಿ ಮೈಸೂರಿಗೆ ಹೋಗಿ ದರ್ಶನ್ನ ಮೈಸೂರಿನ ಒಂದು ಹೋಟೆಲ್ನಲ್ಲಿದ್ರು, ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ರು, ಒಂದು ಹೋಟೆಲ್ನಲ್ಲಿ ತಂಗಿದ್ರು. ಅವರನ್ನ ಅಲ್ಲಿಂದ ಅರೆಸ್ಟ್ ಮಾಡಿ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಕರ್ಕೊಂಡು ಬಂದಾಗಲೇ ಎಲ್ಲರಿಗೂ ಗೊತ್ತಾಗಿದ್ದು ಈ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅಂತ. ಸ್ವಲ್ಪ ಹೊತ್ತಲ್ಲೇ ಜಡ್ಜ್ ಮನೆಗೆ ಹಾಜರುಪಡಿಸಲಾಗುತ್ತೆ. ನಂದೀಶ್ ಇದ್ದಾರೆ ಸಂಪರ್ಕದಲ್ಲಿ. ನಂದೀಶ್, ಜಡ್ಜ್ ಮನೆಯತ್ತ 5 ಆರೋಪಿಗಳು ಹೊರಟಿದ್ದಾರೆ. ಮತ್ತೊಂದು ಕಡೆ ಜಡ್ಜ್ ಮನೆ ಬಳಿ ಯಾವ ರೀತಿ ಇದೆ ಪರಿಸ್ಥಿತಿ, ಪೊಲೀಸ್ ಭದ್ರತೆ, ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ, ಎಷ್ಟೊತ್ತಿಗೆ ರೀಚ್ ಆಗ್ಬೋದು? ಏನು ಆರೋಪಿಗಳನ್ನ ಈಗ ಕೋರಮಂಗಲದಲ್ಲಿರುವಂತಹ NGV ಗೇಟ್ ಕ್ರೀಡಾ ಗ್ರಾಮ ಏನಿದೆ ಅಲ್ಲಿ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಜಡ್ಜ್ ನಿವಾಸದ ಮುಂದೆ ಸುಮಾರು 5 ಜನ ಇನ್ಸ್ಪೆಕ್ಟರ್, 20 ಜನ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು, ಭದ್ರತೆಗಾಗಿ ಬ್ಯಾರಿಕೇಡ್ಗಳನ್ನ ಹಾಕಿರುವಂತದ್ದು. 20 ರಿಂದ 25 ನಿಮಿಷದ ಒಳಗಾಗಿ ಈ ಒಂದು ಜಡ್ಜ್ ನಿವಾಸಕ್ಕೆ ದರ್ಶನ ಸೇರಿದಂತೆ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಿದ್ದಾರೆ. ಇಲ್ಲಿಂದ ಎಲ್ಲಿಗೆ ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಾರಾ ಅಥವಾ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗ್ತಾರಾ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಮಾಹಿತಿ ಇಲ್ಲ. ಯಾಕಂತಂದ್ರೆ ಜಡ್ಜ್ ಯಾವ ತರ ನಿರ್ಧಾರ ತೆಗೆದುಕೊಳ್ತಾರೆ ಅವ್ರಿಗೆ ಬಿಟ್ಟಿದ್ದು ಅನ್ನುವಂತ ಒಂದು ಮಾತನ್ನ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಜಡ್ಜ್ ನಿವಾಸದ ಮುಂದೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಅಭಿಮಾನಿಗಳನ್ನ ಕಳಿಸ್ತಾ ಇರುವಂತದ್ದು, ಯಾರು ಕೂಡ ಇಲ್ಲಿ ನಿಲ್ಬೇಡಿ ಅನ್ನುವಂತ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಈಗಾಗಲೇ ಬ್ಯಾರಿಕೇಡ್ಗಳನ್ನ ಹಾಕಿರುವಂತದ್ದು, ಜೊತೆಗೆ ಯಾರು ಜನಗಳನ್ನ ಏನು ಗುಂಪಾಗಿ ಯಾರು ನಿಲ್ತಾ ಇದ್ದಾರೆ ಅವ್ರನ್ನಾರನ್ನೂ ಕೂಡ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ದರ್ಶನ್ ಸೇರಿದಂತೆ 5ರನ್ನ ಈಗಾಗಲೇ ಪೊಲೀಸರು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಡ್ಜ್ ನಿವಾಸಕ್ಕೆ ಬರುವಂತ ಸಾಧ್ಯತೆ ಇರುವಂತದ್ದು. ಶ್ವೇತಾ, ಓಕೆ, ಟ್ರಾಫಿಕ್ ಟೈಮ್ ಇದು 6:30 ಆಗಿದೆ, ಹಾಗಾಗಿ ಬರೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಆಗತ್ತಾ? ಸೊ ಈಗ ಜಡ್ಜ್ ಮನೆ ಕರ್ಕೊಂಡು ಬಂದ ನಂತರ ಅಲ್ಲಿನ ಪ್ರೊಸೀಜರ್ ಮುಗಿಸೋದಕ್ಕೆ ಎಷ್ಟು ಸಮಯ ಆಗ್ಬೋದು? ಶ್ವೇತಾ, ಏನಂತಂದ್ರೆ ಜಡ್ಜ್ ನಿವಾಸಕ್ಕೆ ಬರೋದಕ್ಕೆ ಇನ್ನೂ ಹಾಫ್ ಅನ್ ಅವರ್ ಹಿಡಿಬಹುದು ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಜಡ್ಜ್ ನಿವಾಸದಲ್ಲಿ ಮಾಡ್ಕೊಳ್ತಾ ಇರುವಂತದ್ದು. ಈಗಾಗಲೇ ಪ್ರೊಸೀಜರ್ ಅನ್ನ ವೈದ್ಯಕೀಯ ತಪಾಸಣೆಯನ್ನ ಈಗಾಗಲೇ ಪೊಲೀಸರು ಏನು ಪೊಲೀಸ್ ಠಾಣೆಯಲ್ಲೇ ಮಾಡಿರುವಂತದ್ದು, ಅದರ ರಿಪೋರ್ಟ್ ಅನ್ನ ಈಗ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಮತ್ತೆ ಅವರ ಆರೋಗ್ಯ ತಪಾಸಣೆ ಆರೋಗ್ಯವನ್ನು ಎಲ್ಲವೂ ಕೂಡ ವಿಚಾರಣೆ ಕೇಳಲಾಗುತ್ತೆ. ಹೀಗಾಗಿ ಅದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದ ನಂತರ ಜಡ್ಜ್ ನೇರವಾಗಿ ಜೇಸಿಗೆ ಕೊಡ್ತಾರೆ. ಹೀಗಾಗಿ ಸುಮಾರು ಒಂದು 30-35 ನಿಮಿಷ 40 ನಿಮಿಷಗಳ ಕಾಲ ಸಮಯಾವಕಾಶ ಇಳಿಯುತ್ತೆ ಅನ್ನುವಂಥದ್ದು. ಹೀಗಾಗಿ ಅವರು ಈಗ ಟ್ರಾಫಿಕ್ ಬೇರೆ ಇರೋದ್ರಿಂದ ಇಲ್ಲಿಗೆ ಎಷ್ಟೊತ್ತಿಗೆ ಬರ್ತಾರೆ ಅನ್ನುವಂಥದ್ದು ಎಕ್ಸಾಕ್ಟ್ ಆಗಿ ಹೇಳಕ್ ಆಗೋದಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಕೆಲವೊಂದು ಮೈಸೂರು ರೋಡ್ ಮುಖಾಂತರ ಈಗಾಗಲೇ ಹೊರಟಿರುವಂತದ್ದು ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಸುಮಾರು ಇಲ್ಲಿಗೆ ಬಂದ ನಂತರ ಸುಮಾರು 40-45 ನಿಮಿಷಗಳ ಕಾಲ ಸಮಯಾವಕಾಶ ಹಿಡಿಯುತ್ತೆ. ಅದಾದ ಬಳಿಕ ಅವರನ್ನ ಎಲ್ಲಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಅಷ್ಟು ಆರೋಪಗಳನ್ನ. ಯಾಕೆಂತಂದ್ರೆ ಅವರು ಬೇಲ್ ಸಿಕ್ಕ ದರ್ಶನ್ ಬಳ್ಳಾರಿ ಜೈಲಿನಿಂದ ಬೇಲ್ ಪಡ್ಕೊಂಡಿದ್ರೆ, ಕೆಲವರು ಬೇರೆ ಬೇರೆ ಜೈಲುಗಳಿಂದ ಬೇಲನ್ನ ಪಡ್ಕೊಂಡಿದ್ರು. ಹೀಗಾಗಿ ಅಷ್ಟು ಜನ ಏನು ಆರೋಪಿಗಳು 7 ಜನ ಆರೋಪಿಗಳು ಏನಿದ್ದಾರೆ ಅವರನ್ನ ಎಲ್ಲಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂಥ ಒಂದು ಪರಪ್ಪನಗರಕ್ಕೆ ಕಳಿಸ್ತಾರ ಅಥವಾ ಎಲ್ಲೆಲ್ಲಿ ಜೈಲಲ್ಲಿ ಇದ್ರು ಆ ಜೈಲುಗಳಿಗೆ ಕಳಿಸ್ಕೊಡ್ತಾರ ಅನ್ನುವಂಥದ್ದು ಈಗಷ್ಟೇ ಮಾಹಿತಿ ಬರಬೇಕಿದೆ. ಶ್ವೇತಾ, ಥ್ಯಾಂಕ್ ಯು ನಂದೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.